ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಬರೋಬ್ಬರಿ 27 ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿಯ ಗದ್ದುಗೆ. ದೆಹಲಿಯಲ್ಲಿ 10 ವರ್ಷಗಳ ಆಪ್ ದರ್ಬಾರ್ ಅಂತ್ಯವಾಗಿದೆ. ಆಡಳಿತ ವಿರೋಧಿ ಸುನಾಮಿಗೆ ಆಮ್ ಆದ್ಮಿ ಪಾರ್ಟಿ ಕೊಚ್ಕೊಂಡು ಹೋಗಿದೆ. ಅಡ್ರೆಸ್ಗೆ ಇಲ್ದಂಗಾಗಿದೆ. ದೆಹಲಿಯಲ್ಲಿ ಈ ಎಲ್ಲ ಬೆಳವಣಿಗೆ ಆಗಿರೋ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ವಿಜಯೋತ್ಸವ ನಡೆಯುತ್ತೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ವಿಜಯೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪರಮೇಶ್ ವರ್ಮಾ ಹಾಗೇನೆ ಇನ್ನುಳಿದ ಬಿಜೆಪಿಯ ನಾಯಕರುಗಳು ಎಲ್ಲರೂ ಕೂಡ ಈ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಇಂಥ ದಿನ ಖಂಡಿತವಾಗಿಯೂ ನಮಗೆ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಅತ್ಯಂತ ಉಮೇದಿನಲ್ಲಿ ಬಿಜೆಪಿಯ ಕಾರ್ಯಕರ್ತರಿದ್ರು. ಅದು ಸತ್ಯವಾಗಿದೆ. ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬಿಜೆಪಿ ತನ್ನ ಬಹುಮತವನ್ನ ಸಾಧಿಸಿ ಸರ್ಕಾರ ರಚನೆಗೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗೊಂದು ಗೆಲುವಿನ ಸಂಭ್ರಮಾಚರಣೆ ಹೇಗಿದೆ ಅನ್ನೋದರ ಸಂಪೂರ್ಣ ದೃಶ್ಯಾವಳಿಗಳನ್ನ ಬಿಜೆಪಿಯ ಅಂದ್ರೆ ರಾಜ್ಯ ಬಿಜೆಪಿಯ ಕಚೇರಿ ಏನಿದೆ ಅದರ ಮುಂಭಾಗದಿಂದ ಸಂಪೂರ್ಣ ದೃಶ್ಯಾವಳಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸಂಭ್ರಮಾಚರಣೆ ಹೇಗಿದೆ ಅನ್ನೋದನ್ನ ಬ್ಯಾಂಡ್ ನೋಡ್ಬೋದು ನೀವು. ಅಂದ್ರೆ ಬಿಜೆಪಿಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಏನು ಈ ಒಂದು ಏನು ಕಚೇರಿಗೆ ಬರ್ತಾ ಇರ್ತಕ್ಕಂಥದ್ದು ಬಿಜೆಪಿಯ ರಾಜ್ಯ ಕಚೇರಿ. ಇದು ಕಚೇರಿಯಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು. ಏನು ಎಎಪಿಯನ್ನ ಸಂಪೂರ್ಣವಾಗಿ ಮಣಿಸುವ ಮೂಲಕ ಕೇಜ್ರಿವಾಲ್ ಕೂಡ ತಮ್ಮ ಬಹುಮತವನ್ನ ಕಳ್ಕೊಂಡಿದ್ದಾರೆ. ಬಿಜೆಪಿ ಏನು ದೆಹಲಿಯ ಮಟ್ಟದಲ್ಲಿ 27 ವರ್ಷಗಳ ನಂತರದಲ್ಲಿ ತನ್ನ ಬಹುಮತವನ್ನ ಸಾಧಿಸಿ ಸರ್ಕಾರ ರಚನೆಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಸಂಭ್ರಮಾಚರಣೆ ನೋಡಬಹುದು ನೀವು. ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಅಭ್ಯರ್ಥಿಗಳು, ಈಗ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಏನಿದ್ದಾರೆ ಎಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥದ್ದು, ಹಾಗೇನೆ ಬಣ್ಣವನ್ನ ಎರಚಿ ಸಂಭ್ರಮವನ್ನ ತೋಡ್ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಂಪೂರ್ಣ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಈ ಒಂದು ಚುನಾವಣೆ ಬಹಳಷ್ಟು ಜಿದ್ದಾಜಿದ್ದಿಯಲ್ಲಿ ನಡೆದಿರ್ತಕ್ಕಂಥದ್ದು. ಎಎಪಿ ವರ್ಸಸ್ ಬಿಜೆಪಿ ಎನ್ನುವಂತಹ ನಿಟ್ಟಿನಲ್ಲಿತ್ತು. ನಾನು ಮತ್ತೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಿಜೆಪಿಯ ಕಚೇರಿ ಏನಿದೆ, ಕಚೇರಿ ಒಳಗಿನ ದೃಶ್ಯವನ್ನ ನಾನು ಇನ್ಸೈಡ್ ದೃಶ್ಯವನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸಂಭ್ರಮಾಚರಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಂದ್ರೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾತನಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಏನು 7 ಗಂಟೆಗೆ ಸರಿಯಾಗಿ ಕಾರ್ಯಕರ್ತರನ್ನ ಹಾಗೂ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಲಿರುವಂಥದ್ದು. ಹಾಗಾಗಿ ಸಂಪೂರ್ಣ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇಲ್ಲಿ ನೋಡಬಹುದು ನೀವು ದೃಶ್ಯಾವಳಿಗಳನ್ನ ಕೂಡ. ಅಂದ್ರೆ ಎಲ್ಲರೂ ಕೂಡ ಸಂಭ್ರಮದಿಂದ ಏನು ಜಯಘೋಷವನ್ನ ಹಾಕಿ ಬಿಜೆಪಿಗೆ ಜಯವಾಗಲಿ ಎನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಎಲ್ಲರೂ ಕೂಡ ಅಂದ್ರೆ ಬಿಜೆಪಿಯ ಅಂಗಳದಲ್ಲಿ ದೆಹಲಿಯ ಅಂಗಳದಲ್ಲಿ ಸಂಭ್ರಮ ಮನೆ ಮಾಡಿದೆ ಎನ್ನುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೆಹಲಿಯ ಮಟ್ಟದಲ್ಲಿ ಅಂದ್ರೆ 27 ವರ್ಷಗಳ ನಂತರದಲ್ಲಿ ಈ ಬಾರಿ ಸರ್ಕಾರದ ರಚನೆಗೆ ಮುಂದಾಗಿರ್ತಕ್ಕಂಥದ್ದು. ಸ್ಪಷ್ಟ ಬಹುಮತವನ್ನ ತೆಗೆದುಕೊಂಡು ಎಎಪಿಯನ್ನ ಮಣಿಸುವಂತಹ ಕೆಲಸವನ್ನ ಬಿಜೆಪಿ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ಕಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಬರೋಬ್ಬರಿ 27 ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿಯ ಗದ್ದುಗೆ. ದೆಹಲಿಯಲ್ಲಿ 10 ವರ್ಷಗಳ ಆಪ್ ದರ್ಬಾರ್ ಅಂತ್ಯವಾಗಿದೆ. ಆಡಳಿತ ವಿರೋಧಿ ಸುನಾಮಿಗೆ ಆಮ್ ಆದ್ಮಿ ಪಾರ್ಟಿ ಕೊಚ್ಕೊಂಡು ಹೋಗಿದೆ. ಅಡ್ರೆಸ್ಗೆ ಇಲ್ದಂಗಾಗಿದೆ. ದೆಹಲಿಯಲ್ಲಿ ಈ ಎಲ್ಲ ಬೆಳವಣಿಗೆ ಆಗಿರೋ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ವಿಜಯೋತ್ಸವ ನಡೆಯುತ್ತೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ವಿಜಯೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪರಮೇಶ್ ವರ್ಮಾ ಹಾಗೇನೆ ಇನ್ನುಳಿದ ಬಿಜೆಪಿಯ ನಾಯಕರುಗಳು ಎಲ್ಲರೂ ಕೂಡ ಈ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಇಂಥ ದಿನ ಖಂಡಿತವಾಗಿಯೂ ನಮಗೆ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಅತ್ಯಂತ ಉಮೇದಿನಲ್ಲಿ ಬಿಜೆಪಿಯ ಕಾರ್ಯಕರ್ತರಿದ್ರು. ಅದು ಸತ್ಯವಾಗಿದೆ.
27 ವರ್ಷಗಳ ನಂತರದಲ್ಲಿ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬಿಜೆಪಿ ತನ್ನ ಬಹುಮತವನ್ನ ಸಾಧಿಸಿ ಸರ್ಕಾರ ರಚನೆಗೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈಗೊಂದು ಗೆಲುವಿನ ಸಂಭ್ರಮಾಚರಣೆ ಹೇಗಿದೆ ಅನ್ನೋದರ ಸಂಪೂರ್ಣ ದೃಶ್ಯಾವಳಿಗಳನ್ನ ಬಿಜೆಪಿಯ ಅಂದ್ರೆ ರಾಜ್ಯ ಬಿಜೆಪಿಯ ಕಚೇರಿ ಏನಿದೆ ಅದರ ಮುಂಭಾಗದಿಂದ ಸಂಪೂರ್ಣ ದೃಶ್ಯಾವಳಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸಂಭ್ರಮಾಚರಣೆ ಹೇಗಿದೆ ಅನ್ನೋದನ್ನ ಬ್ಯಾಂಡ್ ನೋಡಬಹುದು ನೀವು. ಅಂದ್ರೆ ಬಿಜೆಪಿಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಏನು ಈ ಒಂದು ಏನು ಕಚೇರಿಗೆ ಬರ್ತಾ ಇರ್ತಕ್ಕಂಥದ್ದು ಬಿಜೆಪಿಯ ರಾಜ್ಯ ಕಚೇರಿ. ಇದು ಕಚೇರಿಯಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು. ಏನು ಎಎಪಿಯನ್ನ ಸಂಪೂರ್ಣವಾಗಿ ಮಣಿಸುವ ಮೂಲಕ ಕೇಜ್ರಿವಾಲ್ ಕೂಡ ತಮ್ಮ ಬಹುಮತವನ್ನ ಕಳ್ಕೊಂಡಿದ್ದಾರೆ. ಬಿಜೆಪಿ ಏನು ದೆಹಲಿಯ ಮಟ್ಟದಲ್ಲಿ 27 ವರ್ಷಗಳ ನಂತರದಲ್ಲಿ ತನ್ನ ಬಹುಮತವನ್ನ ಸಾಧಿಸಿ ಸರ್ಕಾರ ರಚನೆಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಸಂಭ್ರಮಾಚರಣೆ ನೋಡಬಹುದು ನೀವು. ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಅಭ್ಯರ್ಥಿಗಳು, ಈಗ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಏನಿದ್ದಾರೆ ಎಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥದ್ದು, ಹಾಗೇನೆ ಬಣ್ಣವನ್ನ ಎರಚಿ ಸಂಭ್ರಮವನ್ನ ತೋಡ್ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಂಪೂರ್ಣ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಈ ಒಂದು ಚುನಾವಣೆ ಬಹಳಷ್ಟು ಜಿದ್ದಾಜಿದ್ದಿಯಲ್ಲಿ ನಡೆದಿರ್ತಕ್ಕಂಥದ್ದು. ಎಎಪಿ ವರ್ಸಸ್ ಬಿಜೆಪಿ ಎನ್ನುವಂತಹ ನಿಟ್ಟಿನಲ್ಲಿತ್ತು. ನಾನು ಮತ್ತೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಿಜೆಪಿಯ ಕಚೇರಿ ಏನಿದೆ, ಕಚೇರಿ ಒಳಗಿನ ದೃಶ್ಯವನ್ನ ನಾನು ಇನ್ಸೈಡ್ ದೃಶ್ಯವನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸಂಭ್ರಮಾಚರಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಂದ್ರೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾತನಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಏನು 7 ಗಂಟೆಗೆ ಸರಿಯಾಗಿ ಕಾರ್ಯಕರ್ತರನ್ನ ಹಾಗೂ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಲಿರುವಂತದ್ದು. ಹಾಗಾಗಿ ಸಂಪೂರ್ಣ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇಲ್ಲಿ ನೋಡಬಹುದು ನೀವು ದೃಶ್ಯಾವಳಿಗಳನ್ನ ಕೂಡ. ಅಂದ್ರೆ ಎಲ್ಲರೂ ಕೂಡ ಸಂಭ್ರಮದಿಂದ ಏನು ಜಯಘೋಷವನ್ನ ಹಾಕಿ ಬಿಜೆಪಿಗೆ ಜಯವಾಗಲಿ ಎನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಬಹುದು ನೀವು ದೃಶ್ಯಾವಳಿಗಳಲ್ಲಿ ಎಲ್ಲರೂ ಕೂಡ. ಅಂದ್ರೆ ಬಿಜೆಪಿಯ ಅಂಗಳದಲ್ಲಿ ದೆಹಲಿಯ ಅಂಗಳದಲ್ಲಿ ಸಂಭ್ರಮ ಮನೆ ಮಾಡಿದೆ ಎನ್ನುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೆಹಲಿಯ ಮಟ್ಟದಲ್ಲಿ ಅಂದ್ರೆ 27 ವರ್ಷಗಳ ನಂತರದಲ್ಲಿ ಈ ಬಾರಿ ಸರ್ಕಾರದ ರಚನೆಗೆ ಮುಂದಾಗಿರ್ತಕ್ಕಂಥದ್ದು. ಸ್ಪಷ್ಟ ಬಹುಮತವನ್ನ ತೆಗೆದುಕೊಂಡು ಎಎಪಿಯನ್ನ ಮಣಿಸುವಂತಹ ಕೆಲಸವನ್ನ ಬಿಜೆಪಿ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ಹಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ವಿಜಯೋತ್ಸವವನ್ನ ಆಚರಿಸ್ತಾ ಇದ್ದಾರೆ. ಬರೋಬ್ಬರಿ 27 ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿಯ ಗದ್ದುಗೆ. ದೆಹಲಿಯಲ್ಲಿ 10 ವರ್ಷಗಳ ಆಪ್ ದರ್ಬಾರ್ ಅಂತ್ಯವಾಗಿದೆ. ಆಡಳಿತ ವಿರೋಧಿ ಸುನಾಮಿಗೆ ಆಮ್ ಆದ್ಮಿ ಪಾರ್ಟಿ ಕೊಚ್ಕೊಂಡು ಹೋಗಿದೆ. ಅಡ್ರೆಸ್ಗೆ ಇಲ್ದಂಗಾಗಿದೆ. ದೆಹಲಿಯಲ್ಲಿ ಈ ಎಲ್ಲ ಬೆಳವಣಿಗೆ ಆಗಿರೋ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ವಿಜಯೋತ್ಸವ ನಡೆಯುತ್ತೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ವಿಜಯೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪರಮೇಶ್ ವರ್ಮಾ ಹಾಗೇನೆ ಇನ್ನುಳಿದ ಬಿಜೆಪಿಯ ನಾಯಕರುಗಳು ಎಲ್ಲರೂ ಕೂಡ ಈ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಇಂಥ ದಿನ ಖಂಡಿತವಾಗಿಯೂ ನಮಗೆ ಬರುತ್ತೆ ಅನ್ನುವಂತಹ ನಿರೀಕ್ಷೆ, ಅತ್ಯಂತ ಉಮೇದಿನಲ್ಲಿ ಬಿಜೆಪಿಯ ಕಾರ್ಯಕರ್ತರಿದ್ರು. ಅದು ಸತ್ಯವಾಗಿದೆ. ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬಿಜೆಪಿ ತನ್ನ ಬಹುಮತವನ್ನ ಸಾಧಿಸಿ